ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ SSLC ಮತ್ತು PUC ವಿದ್ಯಾರ್ಥಿಗಳಿದ್ದೀರೋ ವೆಲ್ಕಮ್. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಯಾರೆಲ್ಲ SSLC ಮತ್ತು PUC ಸ್ಟೂಡೆಂಟ್ಸ್ ಇದ್ದೀರೋ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ ಪಾಸಿಂಗ್ ಪ್ಯಾಕೇಜು ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನಿಮಗೆ ಬೇಕು ಅಂತ ಹೇಳೋದಾದರೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನೋಡಿ. ಪ್ರತಿಯೊಬ್ಬರು ಕೂಡ ಪಾಸಿಂಗ್ ಪ್ಯಾಕೇಜ್ಗೆ ಮೆಸೇಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆನಾ, ಯಾರ್ಕನ ಬೇಕಾ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮು, SLC, PUC, ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲನೂ ಕೂಡ ಅವೈಲೇಬಲ್ ಆಗಿದೆ. ಹೊಸ ಸಿಲೆಬಸ್, ಹಳೆ ಸಿಲೆಬಸ್ ಇದ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಹೊಸದಿತ್ತು ಅಂದರೆ ನಿಮ್ಗೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇದಕ್ಕೆ ಬಂದು ನೀವು ಮೆಸೇಜ್ ಮಾಡಿದ್ರೆ ಸಾಕು, ಪಾಸಿಂಗ್ ಪ್ಯಾಕೇಜ್ ನಾವೇ ನಿಮಗೆ ಸೆಂಡ್ ಮಾಡ್ತೀವಿ. ಸೊ ಮೊದಲನೇದಾಗಿ ಇವಾಗ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಸೆಕೆಂಡ್ PUC ಎಕ್ಸಾಮ್ ಹತ್ರ ಬರುತ್ತೆ ಅಲ್ವಾ, ಎಕ್ಸಾಮ್ ಹತ್ರ ಬಂದಾಗ ಯಾವ ರೀತಿ ಬರೀಬೇಕು ನಾವು, ಸೊ ಪ್ರಿಪ್ರೇಟರಿ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದೀರಾ. ಪ್ರಿಪ್ರೇಟರಿ ಎಕ್ಸಾಮ್ ಬಂದ್ಬಿಟ್ಟು ಈ ಸತಿ 2 ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಜಾನ್ವರಿನಲ್ಲಿ 2 ಇರುತ್ತೆ. ಪ್ರತಿ ಒಂದು ದಿವಸ ಅಷ್ಟೇ ಗ್ಯಾಪ್ ಇರುವಂಥದ್ದು. ಕಂಪ್ಲೀಟಾಗಿ ಜಾನ್ವರಿ ಕಂಪ್ಲೀಟ್ ನೀವು ಪ್ರಿಪ್ರೇಟರಿ ಎಕ್ಸಾಮೇ ಬರೀಬೇಕಾಗುತ್ತೆ. ಸೊ ಹಂಗಾಗಿ ಇವಾಗಿಂದ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಮಾತ್ರನೇ ಸಾಧ್ಯ. ಅದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂದರೆ ತುಂಬ ಜನ ಇವಾಗ ಒಂದ್ಸಲ ನೀವು 1 ಮಂತ್ ಕಳೀತು ಅಂದರೆ ಫೆಬ್ರವರಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಸೊ ಹಂಗಾಗಿ ನೀವು ಏನೋ ಓದಿಲ್ಲ ಅಂದರೆ ಹೆಂಗೆ ಎಕ್ಸಾಮ್ ಬರೀತೀರಾ ಹೇಳಿ. ಸೊ ಹಂಗಾಗಿ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ನೀವು ತಗೋಬಹುದು, ತಗೊಂಡು ಚೆನ್ನಾಗಿ ಓದ್ಕೋಬಹುದು. ಸೊ ಈ ಸತಿ ಜಾನ್ವರಿನಲ್ಲಿ 2 ಪ್ರಿಪ್ರೇಟರಿ ಎಕ್ಸಾಮ್ ಇರೋದ್ರಿಂದ ಎಲ್ಲನೂ ಕೂಡ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ಗೈಡ್ ಇಟ್ಕೊಳ್ಳಿ. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಇಟ್ಕೊಳ್ಳಿ. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಲಾಸ್ಟ್ ಇಯರ್ನ ಮಾಡೆಲ್ ಕ್ವಶನ್ ಪೇಪರು, ಫೈನಲ್ ಕ್ವಶನ್ ಪೇಪರ್ಸ್ ಎಲ್ಲನೂ ಕೂಡ ಅಟ್ಯಾಚ್ ಮಾಡಿದ್ದೀವಿ. ಸೊ ಹಂಗಾಗಿ ನೀವು ಜೋಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ನೀವು ತಗೋಬೋದು 50 ರೂಪಾಯಿ ಕೊಟ್ಟು. ಇಲ್ಲ ಅಂದರೆ ನೀವು ಜೋಡಿಸ್ಕೊಂತೀರಾ ಅಂದರೆ ಓಕೆ, ಯುವರ್ ವಿಶ್. ಲಾಸ್ಟ್ ಇಯರ್ನ 2 ಇಯರ್ಸ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್, ಫೈನಲ್ ಕ್ವಶನ್ ಪೇಪರ್, ಓಕೆನಾ. ಮತ್ತು ಈ ವರ್ಷದ ಒಂದು ಪ್ರಿಪ್ರೇಟರಿ ಎಕ್ಸಾಮ್ನ ಒಂದು ಕ್ವಶನ್ ಪೇಪರ್, ಅದು ಬೋರ್ಡಿಂದ ಬರುತ್ತೆ. ಪ್ರಿಪ್ರೇಟರಿ ಎಕ್ಸಾಮ್ನ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ರಿಪೀಟೆಡ್ ಕ್ವಶನ್ಸ್ಗಳನ್ನ ಕ್ಲೀನಾಗಿ ಓದ್ಕೊಂಬನ್ನಿ. ಖಂಡಿತವಾಗ್ಲೂ ಕೂಡ ಪಾಸ್ ಆಗ್ತೀರಾ. ಲಾಂಗ್ ಆನ್ಸರ್ಸು ಏನನ್ನ ನೀವು ಲ್ಯಾಂಗ್ವೇಜ್ ಬರೀತಿದ್ದೀರಾ ಅಂತ ಹೇಳೋದಾದ್ರೆ ಕ್ವಶನ್ ಕ್ಲೀನಾಗಿ ಓದ್ಕೊಂಡ್ಬಿಟ್ಟು ಒಂದು ಪೇಜ್ ಪೂರ್ತಿ ಲಾಂಗ್ ಆನ್ಸರ್ಸು 1-1.5 ಪೇಜ್ ನೀವು ಕ್ಲೀನಾಗಿ ಬರೀರಿ. ಪಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಂಗಾಗಿ ಓಕೆನಾ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ಮೆಸೇಜ್ ಹಾಕಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.